ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ. 16ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದ್ದಾರೆ ಕಾರ್ಮಿಕರು. ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿ 16 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಹಾಕಿದ್ದಾರೆ ಕಾರ್ಮಿಕರು. ಇನ್ನು ಘಟನೆ ನಡೆದಿರೋದು ತಮಿಳುನಾಡಿನ ವಿರುಧನಗರ ಜಿಲ್ಲೆಯಲ್ಲಿ. ಘೋರ ದುರಂತ. ಸ್ಫೋಟದ ವೇಳೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು 30 ಕಾರ್ಮಿಕರು. ಈ ಘಟನೆ ವೇಳೆ ಕೆಲಸ ಮಾಡ್ತಿದ್ರು ಕಾರ್ಖಾನೆಯಲ್ಲಿ. ಅದರಲ್ಲಿ 16 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ 16 ಮಂದಿಯ ಮೃತದೇಹಗಳನ್ನ ಹೊರ ತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಇನ್ನೂ ಹಲವರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಎಂಬ ಶಂಕೆ ಕೂಡ ವ್ಯಕ್ತ ಆಗಿದೆ. ಅಗ್ನಿಶಾಮಕ ದಳ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹಲವರ ಸ್ಥಿತಿ ಕೂಡ ಗಂಭೀರ ಆಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಏನು ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿರೋದು ಸ್ಫೋಟ ಇದು. ಘಟನೆಗೆ ಕಾರಣ ಏನು, ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ಮಾಹಿತಿ ಇಲ್ಲ. 16 ಜನ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು. ಎಸ್ ಉಲ್ಲಾಸ್, ಯಾವ ಕಾರಣಕ್ಕೆ ಈ ಸ್ಫೋಟ ಸಂಭವಿಸಿರೋದು? ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗಿದ್ಯಾ? ಏನಿದೆ ಸದ್ಯಕ್ಕೆ ಅಪ್ಡೇಟ್? ಹೆಚ್ಚಿನ ಮಾಹಿತಿ ಏನಿದೆ? ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಪಟಾಕಿ ಸ್ಫೋಟದ ಪ್ರಕರಣದ ದುರಂತದಲ್ಲಿ 18 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂತದ್ದು. ತಮಿಳುನಾಡಿನ ವಿರುಧನಗರ ಜಿಲ್ಲೆಯ ಕಟ್ಟನ ಪರಟಿ ಒಂದು ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿರುವಂತದ್ದು. ಸಂಜೆ 5 ಗಂಟೆ ಸುಮಾರಿಗೆ ಸ್ಫೋಟ ಸಂಭವಿಸಿದೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ 5 ಕಿಲೋಮೀಟರ್ ವರೆಗೂ ಕೂಡ ಇದರ ಶಬ್ದ ಕೇಳಿಸ್ಕೊಂಡಿದೆ. ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದರ ಕಂಪನದ ಅನುಭವ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತದ್ದು. ಸೊ ಕಾರ್ಖಾನೆಯಲ್ಲಿ ಇದ್ದಂತಹ 4 ಕೊಠಡಿಗಳಿಗಾಗಲೇ ಸಂಪೂರ್ಣವಾಗಿ ಭಸ್ಮವಾಗಿದೆ, ಅಂದ್ರೆ ಧ್ವಂಸ ಆಗಿದೆ ಅಂತ ಹೇಳಿ. ಈ ಪ್ರಾಥಮಿಕ ತನಿಖೆಯ ಪ್ರಕಾರ ಪಟಾಕಿ ತಯಾರಿಕೆಗೆ ಬಳಸಬೇಕಾದಂತಹ ರಾಸಾಯನಿಕ ಮಿಶ್ರಣ ಮಾಡುವಂತ ಸಂದರ್ಭದಲ್ಲಿ ಆದಂತಹ ಒಂದು ಘರ್ಷಣೆಯಿಂದಾಗಿ ಈ ರೀತಿಯಾದಂತಹ ಒಂದು ಸ್ಫೋಟ ಆಗಿದೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂತದ್ದು. ಸಾಮಾನ್ಯವಾಗಿ ಇವತ್ತು ಭಾನುವಾರ ಸಂದರ್ಭದಲ್ಲಿ ಕಾರ್ಖಾನೆ ಓಪನ್ ಇರ್ತಾ ಇರ್ಲಿಲ್ಲ. ಆದ್ರೆ ಏಪ್ರಿಲ್ 23ನೇ ತಾರೀಕು ತಮಿಳುನಾಡಿನಲ್ಲಿ ಚುನಾವಣೆ ಇದೆ. ಸೊ ಅವತ್ತು ರಜೆ ಕೊಡಬೇಕಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ರಜೆ ಇದ್ರೂ ಕೂಡ ಸಿಬ್ಬಂದಿಯನ್ನ ಕರೆಸ್ಬಿಟ್ಟು ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡಿಸುವಂತ ಕೆಲಸ ಆಗ್ತಾ ಇತ್ತು ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಕೆಲವು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ಘಟನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಈಗಾಗಲೇ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಒಂದಷ್ಟು ಸಚಿವ ಸಂಪುಟದ ಸದಸ್ಯರು ಕೂಡ ಅಂದ್ರೆ ಸಚಿವರು ಕೂಡ ಒಂದು ಘಟನಾ ಸ್ಥಳಕ್ಕೆ ಹೋಗಿ ತೆರಳಿ ಅಲ್ಲಿ ರಕ್ಷಣಾ ಕಾರ್ಯದಲ್ಲಿ ಅದರ ಉಸ್ತುವಾರಿಯನ್ನ ನೋಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ ಸಿಎಂ ಸ್ಟಾಲಿನ್ ಮಾತನಾಡಿದರೆ ಅಗತ್ಯಕ್ಕೆ ಅಂದ್ರೆ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರನು ಕೂಡ ಮೃತರ ಕುಟುಂಬಕ್ಕೆ ಈಗಾಗಲೇ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಇಂತಹ ಒಂದು ಪಟಾಕಿ ತಯಾರು ಮಾಡುವಂತಹ ಕಾರ್ಖಾನೆಯಲ್ಲಿ ಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸೊ ಸುರಕ್ಷತಾ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಖಾನೆಯ ಮಾಲೀಕನಿಗೆ ಮತ್ತೆ ಅಲ್ಲಿನ ಆಡಳಿತ ವರ್ಗಕ್ಕೆ ಈಗಾಗಲೇ ಅವರ ವಿರುದ್ಧ ದೂರು ಕೂಡ ದಾಖಲಾಗಿರುವಂತದ್ದು. ಸೊ ಸದ್ಯ ಕಾರ್ಖಾನೆಯ ಮಾಲೀಕ ಈಗ ತಲೆ ತಪ್ಪಿಸ್ಕೊಂಡಿರುವಂತಂದ್ರೆ ತಲೆ ಮರೆಸ್ಕೊಂಡಿರುವಂತದ್ದು. ಸೊ ಅವರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುವಂತ ಕೆಲಸ ಮುಂದುವರೆಸಿದ್ದಾರೆ. ಸೊ ಈಗ 18 ಜನ ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ಜನ ಒಂದು ಕಾರ್ಖಾನೆಯ ಒಳಗಡೆ ಇದ್ದಾರೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂತದ್ದು. ಸೊ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.